ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಈಗಿನ ಪ್ರಪಂಚದಲ್ಲಿ ವಿಜ್ಞಾನ ತುಂಬಾ ವೇಗವಾಗಿ ಡೆವಲಪ್ ಆಗ್ತಾ ಇದೆ. ಒಂದು ವೇಳೆ ಈ ಡೆವಲಪ್ ಇಲ್ಲದೆ ಇದ್ರೆ ಮನುಷ್ಯ ಚಂದ್ರನ ಮೇಲೆ ಕಾಲನ್ನ ಇಡ್ತಾನೆ ಇರಲಿಲ್ಲ. ಆದ್ರೆ ಈಗ ನಮ್ಮ ವಿಜ್ಞಾನಿಗಳು ಈ ಸ್ಪೇಸ್ ಬಗ್ಗೆ ಮತ್ತು ಕೆಮಿಕಲ್ಸ್ ಗಳ ಬಗ್ಗೆ ಅಷ್ಟೇ ಅಲ್ಲದೆ ಎರಡು ಬೇರೆ ಬೇರೆ ಪ್ರಾಣಿಗಳನ್ನ ಸೇರಿಸಿ ಒಂದು ಹೊಸ ಜಾತಿಯ ಪ್ರಾಣಿಯನ್ನ ಸೃಷ್ಟಿಸುವುದರಲ್ಲೂ ಕೂಡ ತುಂಬಾ ಮುಂದೆ ಇದ್ದಾರೆ ಅಂತ ಹೇಳ್ಬೋದು. ಸೊ ಇವತ್ತು ನಾವು ಈ ರೀತಿ ಹುಟ್ಟಿಸಿರುವ 10 ವಿವಿಧ ರೀತಿಯ ಕ್ರಾಸ್ ಬ್ರೀಡ್ ಆನಿಮಲ್ಸ್ ಗಳ ಬಗ್ಗೆ ತಿಳಿದುಕೊಳ್ಳೋಣ. ಇವುಗಳನ್ನ ನೀವು ಯಾವತ್ತೂ ನೋಡಿರಲ್ಲ, ಕೇಳಿರಲ್ಲ. ಅದರಿಂದ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ಆಗಿರುತ್ತೆ. ಮಿಸ್ ಮಾಡೋದಕ್ಕೆ ಕೊನೆವರೆಗೂ ನೋಡಿ. ನಂಬರ್ 1, ಲೈಗರ್. ನಮ್ಗೆಲ್ರಿಗೂ ಸಿಂಹ ಮತ್ತು ಹುಲಿಯ ಬಗ್ಗೆ ಗೊತ್ತು ಮತ್ತು ಅವೆರಡೂ ಕೂಡ ಎದುರಾದ್ರೆ ಹೇಗಿರುತ್ತೆ ಎಂಬುದು ಕೂಡ ನಾವು ಆಲ್ರೆಡಿ ಒಂದು ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೀವಿ. ಅಂತದ್ದು ಈ ಎರಡು ಜೀವಿಗಳನ್ನ ಕ್ರಾಸ್ ಬ್ರೀಡ್ ಮಾಡಿಸಿ ಇನ್ನೊಂದು ಅತ್ಯಂತ ಬಲವಾದ ಪ್ರಾಣಿಯನ್ನ ಸೃಷ್ಟಿ ಮಾಡಿದ್ದಾರೆ. ಅದರ ಹೆಸರೇ ಲೈಗರ್. ಇದು ತುಂಬಾ ಬಲವಾಗಿರುವ ಪ್ರಾಣಿ ಅಂತ ಹೇಳ್ಬೋದು. ಸಾಧಾರಣವಾಗಿ ಕಾಡುಗಳಲ್ಲಿ ಇಂತಹ ಎರಡು ಬೇರೆ ಬೇರೆ ಜಾತಿಗಳು ಮೀಟಿಂಗ್ ಮಾಡುವುದು ಅಸಾಧ್ಯವಾದ ಮಾತು. ಅದಕ್ಕಾಗಿಯೇ ಇವೆರಡನ್ನ ಈ ರೀತಿ ಜೂಗಳಲ್ಲಿ ಕ್ರಾಸ್ ಬ್ರೀಡ್ ಮಾಡಿಸಿ ಇಂತಹ ಒಂದು ಬಲವಾದ ಜಂತುವನ್ನು ಸೃಷ್ಟಿಸಲಾಗಿದೆ. ಇಂತಹ ಲೈಗರ್ ಪ್ರಾಣಿಗಳು ನಿಮಗೆ ಕಾಡುಗಳಲ್ಲಿ ಎಲ್ಲೂ ಕಾಣಿಸುವುದಿಲ್ಲ. ಯಾಕಂದ್ರೆ ಇವುಗಳನ್ನ ಕಾಡುಗಳಲ್ಲಿ ಬಿಟ್ಟರೆ ಮಾಮೂಲಿ ಸಿಂಹ ಮತ್ತು ಹುಲಿಗಳು ಮಾಡುವ ದಾಳಿಗಳಿಗಿಂತ ಈ ಲೈಗರ್ಗಳು ಇನ್ನೂ ಜಾಸ್ತಿ ದಾರುಣವಾಗಿ ದಾಳಿಗಳನ್ನ ಮಾಡುತ್ತವೆ ಎಂದು ವಿಜ್ಞಾನಿಗಳು ಹೇಳ್ತಿದ್ದಾರೆ. ಅದಕ್ಕಾಗಿಯೇ ಇವುಗಳನ್ನ ಕೇವಲ ಜೂಗಳಲ್ಲಿ ಮಾತ್ರವೇ ಸಾಕ್ತಾ ಇದ್ದಾರೆ. ಇಲ್ಲಿಯವರೆಗೆ ಈ ಪ್ರಪಂಚದಲ್ಲಿರುವ ಅತಿ ದೊಡ್ಡ ಲೈಗರ್ ಪ್ರಾಣಿ ಬಂದ್ಬಿಟ್ಟು 10 ಅಡಿಗಳಷ್ಟು ಎತ್ತರ ಮತ್ತು 418 ಕೆಜಿಗಳಷ್ಟು ತೂಕವನ್ನು ಹೊಂದಿರುವ ಈ ಹರ್ಕಲ್ ಸಿಂಬಲ್ ಲೈಗರ್. ನಂಬರ್ 2, ಜೋರ್ಸ್. ಸಾಧಾರಣವಾಗಿ ಜೀಬ್ರಾಗಳು ನೋಡೋಕೆ ತುಂಬಾ ವಿಚಿತ್ರವಾಗಿ ಕಾಣಿಸುತ್ತವೆ. ಆದ್ರೆ ಒಂದು ವೇಳೆ ಆ ಜೀವಿಯನ್ನ ಬೇರೆ ಜೀವಿಯ ಜೊತೆ ಕ್ರಾಸ್ ಬ್ರೀಡ್ ಮಾಡಿಸಿದ್ರೆ ಆ ಹುಟ್ಟಿರುವ ಜಂತು ಎಷ್ಟು ವಿಚಿತ್ರವಾಗಿ ಹುಟ್ಟಿದೆ ಎಂಬುದನ್ನ ನೀವೇ ನೋಡಿ. ಈ ವಿಡಿಯೋದಲ್ಲಿ ಕಾಣಿಸ್ತಾ ಇರುವ ಈ ಜೀವಿಯ ಹೆಸರು ಜೋರ್ಸ್. ಇದನ್ನ ಜೀಬ್ರಾ ಮತ್ತು ಕುದುರೆ ಜೊತೆ ಕ್ರಾಸಿಂಗ್ ಮಾಡಿಸಿ ಇಂತಹ ವಿಚಿತ್ರವಾದ ಪ್ರಾಣಿಯನ್ನ ಹುಟ್ಟಿಸಲಾಗಿದೆ. ಇದು ನೋಡೋಕೆ ಎಷ್ಟು ವಿಚಿತ್ರವಾಗಿ ಮತ್ತು ಸುಂದರವಾಗಿ ಕಾಣಿಸ್ತಾ ಇದೆಯೋ ಅಷ್ಟೇ ಆಕ್ಟಿವ್ ಆಗಿ ಕೂಡ ಇರುತ್ತೆ. ಕೆಲವು ವರ್ಷಗಳ ಹಿಂದೆ ಇಂತಹ ಕ್ರಾಸ್ ಬ್ರೀಡಿಂಗ್ ಗಳು ತುಂಬಾ ಕಡಿಮೆ ಇದ್ವು. ಅದಕ್ಕಾಗಿಯೇ ಈ ಜೋರ್ಸ್ ಪ್ರಾಣಿಗಳು ತುಂಬಾ ಕಡಿಮೆ ಕಾಣಿಸ್ತಾ ಇದ್ವು. ಆದ್ರೆ ಈಗ ಬಹಳಷ್ಟು ಜನ ಈ ರೀತಿ ಕ್ರಾಸ್ ಬ್ರೀಡಿಂಗ್ ಮಾಡಿಸೋದ್ರಿಂದ ಜೋರ್ಸ್ ಪ್ರಾಣಿಗಳು ಈಗ ಬಹಳಷ್ಟು ಸೃಷ್ಟಿಯಾಗಿವೆ. ಇವುಗಳ ಎತ್ತರ ಆಲ್ಮೋಸ್ಟ್ ಒಂದು ಮಾಮೂಲಿ ಕುದುರೆಯಷ್ಟು ಎತ್ತರವಿರುತ್ತೆ. ಅಷ್ಟೇ ಅಲ್ಲ, ಇದು ಜೀಬ್ರಾ ಮತ್ತು ಕುದುರೆ ಎರಡೂ ಪ್ರಾಣಿಗಳ ವಾಯ್ಸ್ ಅನ್ನ ಮಿಕ್ಸ್ ಮಾಡಿ ಶಬ್ದವನ್ನ ಮಾಡುತ್ತೆ. ನಂಬರ್ 3, ಬಾಲ್ ಪೈಥಾನ್. ಈ ಹಾವನ್ನ ಒಂದು ಪೆಟ್ ರೀತಿಯಲ್ಲಿ ಸಾಕೋಕೆ ಜನ ತುಂಬಾ ಇಷ್ಟಪಡ್ತಾ ಇರ್ತಾರೆ. ಯಾಕಂದ್ರೆ ಇವುಗಳ ಸ್ಕಿನ್ ಟೆಕ್ಸ್ಚರ್ಗಳು ವಿವಿಧ ರೀತಿಯ ಪ್ಯಾಟರ್ನ್ ಇಂದ ಕೂಡಿರೋದ್ರಿಂದ ಇವು ಇನ್ನೂ ಸುಂದರವಾಗಿ ಕಾಣಿಸ್ತಾ ಇರುತ್ತವೆ. ಬಟ್ ಈ ಹಾವು ನ್ಯಾಚುರಲ್ ಆಗಿ ಈ ರೀತಿ ಜನಿಸಿದ ಹಾವಲ್ಲ. ಎಕ್ಸ್ಪ್ಲೇಡ್ ಪೈಥಾನ್ ಅನ್ನ ಮಾರ್ಬಲ್ ಬ್ರೌನ್ ಶಾರ್ಟ್ ಪೈಥಾನ್ ಜೊತೆ ಕ್ರಾಸ್ ಮಾಡಿಸಿ ಹುಟ್ಟಿಸಿದ ಹಾವೇ ಈ ಹೊಸ ಜಾತಿಯ ಬಾಲ್ ಪೈಥಾನ್. ಅಷ್ಟೇ ಅಲ್ಲದೆ ಇವುಗಳನ್ನ ಡಿಸೈನರ್ ಸ್ಪೀಸಸ್ ಎಂದು ಕೂಡ ಕರೀತಾ ಇರ್ತಾರೆ. ಈ ರೀತಿ ಇಂತಹ ಹಾವುಗಳನ್ನ ಕ್ರಾಸ್ ಬ್ರೀಡ್ ಮಾಡಿಸಿ ಹುಟ್ಟಿಸೋಕೆ ಬಹಳಷ್ಟು ಸಮಯ ಹಿಡಿಯುತ್ತೆ. ಇವು ಹುಟ್ಟಿದ ನಂತರ ಯಾವುದೇ ರೀತಿಯ ರೋಗ ಬರದ ಹಾಗೆ ತುಂಬಾ ಜಾಗ್ರತೆಯಿಂದ ಕಾಪಾಡಿದ್ರೇನೆ ಈ ಹಾವು ಬದುಕುಳಿಯುತ್ತೆ. ಈ ಹಾವುಗಳು ಬೆಳೀತಾ ಇದ್ದಂತೆ ಅವುಗಳ ದೇಹದಲ್ಲಿ ಬರುವ ಬದಲಾವಣೆಗಳನ್ನ ತಡೆದುಕೊಳ್ಳೋಕಾಗಲ್ಲ. ಆದ್ರೆ ಒಂದು ವೇಳೆ ಈ ಹಾವುಗಳು ಅವುಗಳನ್ನೆಲ್ಲ ತಡೆದುಕೊಂಡು ಬದುಕಿದ್ರೆ ಇಷ್ಟು ಸುಂದರವಾಗಿ ಕಾಣಿಸುತ್ತವೆ. ಅಷ್ಟೇ ಅಲ್ಲದೆ ಇವುಗಳ ರೀಪ್ರೊಡಕ್ಷನ್ ಕೂಡ ತುಂಬಾ ವೇಗವಾಗಿ ನಡೆಯುತ್ತೆ. ನಂಬರ್ 4, ಹಿನ್ನಿ. ಸೊ ನಾನೀಗ ನಿಮಗೆ ಒಂದು ಫೋಟೋ ತೋರಿಸ್ತೀನಿ. ಇದು ಕುದುರೆನ ಅಥವಾ ಕತ್ತೆನ ಎಂಬುದು ಕರೆಕ್ಟ್ ಆಗಿ ಗೆಸ್ ಮಾಡಿ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ನಿಜ ಹೇಳಬೇಕು ಅಂದ್ರೆ ಇದನ್ನ ನೋಡ್ತಾ ಇದ್ರೇನೆ ತುಂಬಾ ಆಶ್ಚರ್ಯವನ್ನು ಉಂಟು ಮಾಡುತ್ತೆ. ಈ ವಿಚಿತ್ರವಾದ ಜಂತುಗಳನ್ನ ಗಂಡು ಕುದುರೆಯ ಜೊತೆ ಹೆಣ್ಣು ಕತ್ತೆಯನ್ನ ಕ್ರಾಸ್ ಬ್ರೀಡ್ ಮಾಡಿಸಿ ಇಂತಹ ಒಂದು ಹೊಸ ಜಾತಿಯ ಜೀವಿಯನ್ನ ಸೃಷ್ಟಿಸಲಾಗಿದೆ. ಈ ರೀತಿ ಯಾಕೆ ಮಾಡಿದ್ದಾರೆ ಅಂದ್ರೆ ಕುದುರೆಗಳು ತುಂಬಾ ವೇಗವಾಗಿ ದಣಿಯದೆ ಓಡ್ತಾ ತುಂಬಾ ಬಲವಾಗಿ ದೃಢವಾಗಿರುತ್ತವೆ. ಅದೇ ರೀತಿ ಕತ್ತೆಗಳು ಎಷ್ಟು ತೂಕವನ್ನೇ ಆಗಲಿ ಹೊತ್ಕೊಂಡು ಮನುಷ್ಯರಿಗೆ ಸಹಾಯವಾಗುತ್ತವೆ. ಅದಕ್ಕಾಗಿಯೇ ಈ ಎರಡು ಜೀವಿಗಳನ್ನ ಸೇರಿಸಿದ್ರೆ ಕುದುರೆಯಲ್ಲಿರುವ ವೇಗ ಮತ್ತು ಕತ್ತೆಯಲ್ಲಿರುವ ತೂಕವನ್ನು ಹೊತ್ತುಕೊಳ್ಳುವಂತಹ ಗುಣದಿಂದ ಈ ಹೊಸ ಜೀವಿ ಹುಟ್ಟುತ್ತೆ ಎಂದು ಇಂತಹ ಒಂದು ಜೀವಿಯನ್ನು ಸೃಷ್ಟಿಸಲಾಗಿದೆ. ಇಲ್ಲಿ ವಿಚಿತ್ರ ಏನು ಅಂದ್ರೆ ಇದು ಕತ್ತೆಯಂತೆ ಶಬ್ದವನ್ನು ಮಾಡಬಲ್ಲದು ಮತ್ತು ಕುದುರೆಯ ಹಾಗೆ ಕೂಡ ಸೌಂಡ್ ಮಾಡಬಲ್ಲದು. ನಂಬರ್ 5, ಸವನ್ನಾ ಕ್ಯಾಟ್. ಸಾಧಾರಣವಾಗಿ ಮನೆಯಲ್ಲಿ ಸಾಕು ಪ್ರಾಣಿ ಅಂದ್ರೆ ಮೊದಲು ನಾಯಿ ಅಥವಾ ಬೆಕ್ಕುಗಳನ್ನ ಮಾತ್ರವೇ ಸಾಕ್ತಾರೆ. ಬಟ್ ಕೆಲವು ಜನರಿಗೆ ಕೆಲವು ವಿಚಿತ್ರವಾದ ಆಲೋಚನೆಗಳು ಬರ್ತಾ ಇರುತ್ತವೆ. ಈ ಕಾಡುಗಳಲ್ಲಿ ಬೆಳೆಯುವ ಪ್ರಾಣಿಗಳನ್ನ ಅಂದ್ರೆ ಹುಲಿಯಂತಹ ಪ್ರಾಣಿಗಳನ್ನ ಸಾಕು ಪ್ರಾಣಿಗಳಂತೆ ಸಾಕಬೇಕು ಎಂದು. ಆದ್ರೆ ಇಂತಹ ಕ್ರೂರ ಮೃಗಗಳು ಯಾವಾಗ ಯಾವ ರೀತಿ ಬಿಹೇವ್ ಮಾಡುತ್ತವೆ ಎಂದು ಭಯಪಡ್ತಾ ಬಹಳಷ್ಟು ಜನ ಇವುಗಳನ್ನ ಸಾಕಲ್ಲ. ಸೊ ಇಂತಹವರನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು 1980ರಲ್ಲಿ US ಸೈಂಟಿಸ್ಟ್ಗಳು ಮಾಮೂಲಿ ಸಾಕು ಬೆಕ್ಕುಗಳ ಜೊತೆ ಆಫ್ರಿಕನ್ ಸರ್ವಲ್ ಕ್ಯಾಟ್ ಗಳನ್ನ ಕ್ರಾಸ್ ಬ್ರೀಡ್ ಮಾಡಿಸಿ ಈ ವಿಚಿತ್ರವಾದ ಚಿಕ್ಕ ಚಿರತೆ ಹುಲಿಯನ್ನ ಸೃಷ್ಟಿಸಲಾಗಿದೆ. ನಿಜ ಹೇಳಬೇಕು ಅಂದ್ರೆ ಇದೊಂದು ಬೆಕ್ಕು, ಆದ್ರೆ ಇದರ ರೂಪ ಮಾತ್ರ ಸೇಮ್ ಚಿರತೆ ಹುಲಿ ಅಂತ ಇರುತ್ತೆ. ಸೊ ಇಂತಹ ಒಂದು ವಿಚಿತ್ರವಾದ ಜೀವಿಯನ್ನ ಈ ಕ್ಯಾಟ್ ಲವರ್ಗಳು ಅವು ಎಲ್ಲಿರುತ್ತವೆ ಎಂಬುದನ್ನು ತಿಳಿದುಕೊಂಡು ಅವುಗಳನ್ನ ಕೊಂಡುಕೊಂಡು ಸಾಕ್ತಾ ಇದ್ದಾರೆ. ಈ ಬೆಕ್ಕು ಮನೆಯಲ್ಲಿ ತಿರುಗುತ್ತಿರುವಾಗ ಯಾರಾದ್ರೂ ಹೊಸ ವ್ಯಕ್ತಿ ಆ ಮನೆಗೆ ಬಂದ್ರೆ ಆ ವ್ಯಕ್ತಿಯ ಗತಿ ಅಷ್ಟೇ. ಮನೆಯಲ್ಲಿ ಯಾವುದೋ ಒಂದು ಚಿರತೆ ಹುಲಿ ಬಂದಿದೆ ಅಂತ ಖಂಡಿತ ಭಯಪಡ್ತಾರೆ. ನಂಬರ್ 6, ಫೆದರ್ಲೆಸ್ ಚಿಕನ್. ಭಾನುವಾರ ಬಂತು ಅಂದ್ರೆ ಸಾಕು ಮಾರ್ಕೆಟ್ಗೆ ಹೋಗಿ ಮಟನ್ ತಗೋಬೇಕಾ ಅಥವಾ ಚಿಕನ್ ತಗೋಬೇಕಾ ಅಂತ ಯೋಚನೆ ಮಾಡ್ತಾರೆ. ಈ ಕೋಳಿಗಳನ್ನ ತಗೊಂಡು ಬಂದು ಅವುಗಳ ರೆಕ್ಕೆ ಪುಕ್ಕಗಳನ್ನ ತೆಗೆದು ಕ್ಲೀನ್ ಮಾಡೋಕೆ ಬಹಳಷ್ಟು ಸಮಯ ಹಿಡಿಯುತ್ತೆ. ಹಾಗಾದ್ರೆ ಒಂದ್ಸಲ ಈ ಕೋಳಿಯನ್ನ ನೋಡಿ. ಯಾರೋ ಅದರ ರೆಕ್ಕೆ ಪುಕ್ಕಗಳನ್ನ ತೆಗಿತಾ ಇರುವಾಗ ಓಡಿ ಬಂದಿರುವ ಕೋಳಿ ಅಂತ ಕಾಣಿಸುತ್ತೆ. ನಿಜ ಹೇಳಬೇಕು ಅಂದ್ರೆ ಈ ಕೋಳಿಗಳು ಹುಟ್ಟುವುದೇ ಈ ರೀತಿ ರೆಕ್ಕೆ ಪುಕ್ಕಗಳಿಲ್ಲದೆ ಹುಟ್ಟುತ್ತವೆ. ಚಿಕನ್ ಜಾಸ್ತಿ ತಿನ್ನುವವರು ಇದನ್ನ ಡೈರೆಕ್ಟ್ ಆಗಿ ಬಾಯ್ಲ್ ಮಾಡಿ ತಿನ್ಬಹುದು. ಇದು ಈ ರೀತಿ ಹುಟ್ಟೋಕೆ ಕಾರಣ ವಿಜ್ಞಾನಿಗಳು ಮಾಡಿರುವ ಪ್ರಯೋಗ ಅಂತಾನೆ ಹೇಳ್ಬೋದು. ನಂಬರ್ 7, ಸಾರ್ಲೂಸ್ ವೂಲ್ಫ್ ಡಾಗ್. 1935ರಲ್ಲಿ ನೆದರ್ಲ್ಯಾಂಡ್ ನಲ್ಲಿ ಲೀಂಡರ್ಟ್ ಸಾರ್ಲೂಸ್ ಎಂಬ ವ್ಯಕ್ತಿ ಜರ್ಮನ್ ಶೆಫರ್ಡ್ ನಾಯಿಯನ್ನ ಯುರೋಪಿಯನ್ ಹೆಣ್ಣು ತೋಳದ ಜೊತೆ ಕ್ರಾಸ್ ಬ್ರೀಡಿಂಗ್ ಮಾಡಿಸಿ ಒಂದು ಹೊಸ ರೀತಿಯ ಜೀವಿಯನ್ನ ಹುಟ್ಟಿಸ್ತಾನೆ. ಈ ವಿಚಿತ್ರವಾದ ನಾಯಿ ನೋಡೋಕೆ ನಾಯಿಯಂತೆ ಕಂಡ್ರೂ ಕೂಡ ಇದರ ಬಿಹೇವಿಯರ್ ಮಾತ್ರ ಪೂರ್ತಿಯಾಗಿ ಸೇಮ್ ತೋಳದಂತೆ ಇರುತ್ತೆ. ಅದಕ್ಕಾಗಿಯೇ ಇವು ಒಂದು ಗುಂಪನ್ನ ಕಟ್ಟಿಕೊಂಡು ಅದಕ್ಕೆ ಒಬ್ಬ ನಾಯಕನಂತೆ ಇರೋಕೆ ಇಷ್ಟಪಡುತ್ತವೆ. ನಿಜ ಹೇಳಬೇಕು ಅಂದ್ರೆ ಒರಿಜಿನಲ್ ತೋಳಗಳು ಕೂಡ ಈ ರೀತಿ ಬದುಕುತ್ತವೆ. ಅಷ್ಟೇ ಅಲ್ಲದೆ ಇವು ನೋಡೋಕೆ ನಾಯಿಯಂತೆ ಇದ್ರೂ ಕೂಡ ಅದರ ಮೂಗು ಮತ್ತು ಬಾಯಿ ಮಾತ್ರ ಸೇಮ್ ತೋಳಗಳಂತೆ ಇರುತ್ತೆ. ಇಲ್ಲಿ ವಿಚಿತ್ರ ಏನು ಅಂದ್ರೆ ಈ ತೋಳ ನಾಯಿ ಮಾಮೂಲಿ ನಾಯಿಗಳು ಯಾವ ರೀತಿ ಶಬ್ದವನ್ನ ಮಾಡ್ತಾವೋ ಆ ರೀತಿ ಶಬ್ದವನ್ನ ಮಾಡದೆ ಒಂದು ತೋಳದಂತೆ ಶಬ್ದ ಮಾಡುತ್ತೆ.
ನಂಬರ್ 8 ಬೆಲ್ಜಿಯನ್ ಬ್ಲೂ ಬುಲ್. ದೃಢವಾದ ಶರೀರ ಮತ್ತು ಅಷ್ಟೇ ಬಲವಾದ ಸ್ನಾಯುಗಳಿಂದ ಇದು ನೋಡೋಕೆ ನಮಗೆ ಒಂದು ಹಲ್ಕ್ ರೀತಿಯಲ್ಲಿ ಕಾಣಿಸುತ್ತೆ. ಇದರ ಆಕಾರ ನೋಡಿದ್ರೆ ಇದು ನಿಜವಾಗ್ಲೂ ಜಿಮ್ಗೆ ಹೋಗಿ ಈ ರೀತಿ ತಯಾರಾಗಿದೆಯಾ ಎಂದು ನಮಗನ್ಸುತ್ತೆ. ಆದ್ರೆ ಈ ಪ್ರಾಣಿಗಳು ಪ್ರಾಕೃತಿಕವಾಗಿ ಹುಟ್ಟಿರುವ ಪ್ರಾಣಿಗಳಲ್ಲ. ಇವು ಈ ರೀತಿ ಬದಲಾಗೋಕೆ ವಿಜ್ಞಾನಿಗಳು ಬಹಳಷ್ಟು ಕಷ್ಟಪಟ್ಟಿದ್ದಾರೆ. 1950ರಲ್ಲಿ ಬೆಲ್ಜಿಯಂನಲ್ಲಿರುವ ವಿಜ್ಞಾನಿಗಳು ಪ್ರಪಂಚದಲ್ಲೇ ಅತ್ಯಂತ ದೃಢವಾಗಿರುವ ಎಮ್ಮೆಗಳ ಜಾತಿಯನ್ನ ಮತ್ತು ಹಸುಗಳ ಸೆಲ್ಸ್ಗಳಿಂದ ಈ ಬಲವಾದ ಪ್ರಾಣಿಯನ್ನ ಹುಟ್ಟಿಸಿದ್ದಾರೆ. ಸರಿಸುಮಾರು 1200 ಕೆಜಿಗಳಷ್ಟು ತೂಕವಿರುವ ಈ ಪ್ರಾಣಿ ನೋಡೋಕೆ ಯಾವ ಜೀವಿಯನ್ನೇ ಆಗಲಿ ಸೋಲಿಸಬಲ್ಲವು ಎಂಬಂತೆ ನಮಗೆ ಕಾಣಿಸುತ್ತವೆ. ಆದ್ರೆ ನಿಜ ಹೇಳಬೇಕು ಅಂದ್ರೆ ಇವು ತುಂಬಾ ಶಾಂತ ರೀತಿಯಲ್ಲಿ ಜೀವಿಸುವ ಜೀವಿಗಳು. ಇವುಗಳನ್ನ ಹುಟ್ಟಿಸುವುದಕ್ಕೆ ಮುಖ್ಯ ಕಾರಣ ಇವುಗಳ ಮಾಂಸಕ್ಕಾಗಿ. ಇದರ ದೇಹದಲ್ಲಿರುವ ಒಳ್ಳೆಯ ಮಾಂಸದ ಕಾರಣದಿಂದ ಇದನ್ನ ಕ್ವಾಲಿಟಿ ಇರುವ ಬೆಲ್ಜಿಯಂ ಬೀಫ್ ಎಂದು ಕೂಡ ಕರೀತಾ ಇರ್ತಾರೆ. ನಂಬರ್ 9 ಬಿಫಾಲೋ. ಈ ಪ್ರಾಣಿಯನ್ನ ಡೊಮೆಸ್ಟಿಕೇಟೆಡ್ ಬುಲ್ಸ್ ಜೊತೆ ಮತ್ತು ಅಮೆರಿಕನ್ ಬೈಸನ್ ಜೊತೆ ಕ್ರಾಸಿಂಗ್ ಮಾಡಿಸಿ ಈ ಬೀಫೆಲೋ ಎಂಬ ಹೊಸ ಜಾತಿಯ ಜೀವಿಯನ್ನ ಹುಟ್ಟಿಸಲಾಗಿದೆ. ಇದನ್ನು ಕೂಡ ಕೇವಲ ಮಾಂಸಕ್ಕಾಗಿ ಮಾತ್ರವೇ ಹುಟ್ಟಿಸಲಾಗಿದೆ. ಇವುಗಳ ಮಾಂಸ ಎಂಬುದು ತುಂಬಾ ಟೇಸ್ಟಿಯಾಗಿ ಇರೋದ್ರಿಂದ ಇವುಗಳನ್ನ ತುಂಬಾ ಜಾಸ್ತಿಯಾಗಿ ಹುಟ್ಟಿಸಿ ಇವುಗಳ ಮಾಂಸವನ್ನ ಮಾರಿ ಬಹಳಷ್ಟು ಜನ ದುಡ್ಡು ಮಾಡ್ತಾ ಇದ್ದಾರೆ. ನಂಬರ್ 10 ಜಾಗ್ ಲಯನ್. ಈ ಜಾಗ್ ಲಯನ್ ಹುಟ್ಟಿದ್ದು ಒಂದು ವಿಚಿತ್ರವಾದ ಲವ್ ಸ್ಟೋರಿಯಿಂದ ಅಂತ ಹೇಳ್ಬೋದು. ಅದು ಹೇಗೆ ಅಂದ್ರೆ ಈ ಜೂಗಳಲ್ಲಿ ಸಾಕುವ ಪ್ರಾಣಿಗಳಲ್ಲಿ ಒಂದೇ ಜಾಗದಲ್ಲಿ ಒಂದು ಗಂಡು ಲೆಪಾರ್ಡನ್ನ ಮತ್ತು ಒಂದು ಹೆಣ್ಣು ಸಿಂಹವನ್ನ ಕೆಲವು ದಿನಗಳವರೆಗೆ ಒಟ್ಟಿಗೆ ಬೆಳೆಸ್ತಾರೆ. ಇದರಿಂದ ಆ ಗಂಡು ಲೆಪಾರ್ಡ್ ಈ ಹೆಣ್ಣು ಸಿಂಹದ ಮೇಲೆ ವಿಪರೀತವಾದ ಪ್ರೀತಿಯನ್ನ ತೋರಿಸುತ್ತೆ. ಅದೇ ಸಮಯದಲ್ಲಿ ಈ ಹೆಣ್ಣು ಸಿಂಹವನ್ನ ತಗೊಂಡು ಹೋಗಿ ಬೇರೆ ಜಾಗದಲ್ಲಿ ಇಡ್ತಾರೆ. ಆಗ ಈ ಗಂಡು ಲೆಪಾರ್ಡ್ ಹೆಣ್ಣು ಸಿಂಹ ದೂರ ಆಯಿತು ಎಂದು ದುಃಖದಿಂದ ಯಾವುದೇ ರೀತಿಯ ಆಹಾರ ಸೇವಿಸದೆ ಉಪವಾಸ ಇದ್ದು ತುಂಬಾ ವೀಕ್ ಆಗಿ ಬದಲಾಗಿ ಬಿಡುತ್ತೆ. ಈ ವಿಷಯವನ್ನ ಗಮನಿಸಿದ ಈ ಜೂನ್ ಅವರು ಮತ್ತೆ ಆ ಹೆಣ್ಣು ಸಿಂಹವನ್ನ ಲೆಪಾರ್ಡ್ ಇರುವ ಜಾಗದಲ್ಲಿ ತಂದು ಬಿಟ್ಟ ತಕ್ಷಣ ಅದು ತುಂಬಾ ಸಂತೋಷದಿಂದ ಕುಣಿದಾಡುತ್ತೆ. ನಂತರ ಕೆಲವು ದಿನಗಳವರೆಗೆ ಅವೆರಡೂ ಕೂಡ ಈ ರೀತಿಯ ಒಂದು ವಿಚಿತ್ರವಾದ ಜಾಗ್ ಲಯನ್ ಎಂಬ ಪ್ರಾಣಿಯನ್ನ ಹುಟ್ಟಿಸಿ ಎಲ್ಲರನ್ನೂ ಆಶ್ಚರ್ಯಕ್ಕೆ ಗುರಿ ಮಾಡಿಸುತ್ತವೆ. ಸೊ ಈ ಜಾಗ್ ಲಯನ್ ಹುಟ್ಟು ಇಷ್ಟು ವಿಚಿತ್ರವಾಗಿ ನಡೆದಿದೆ. ನೋಡೋಕೆ ಕಪ್ಪು ಬಣ್ಣದಲ್ಲಿ ಇಷ್ಟು ಸುಂದರವಾಗಿ ಕಾಣಿಸುವ ಈ ಪ್ರಾಣಿ ಇದರ ಬಿಹೇವಿಯರ್ ಮಾತ್ರ ತುಂಬಾ ಕ್ರೂರವಾಗಿರುತ್ತೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಈ ಎಲ್ಲಾ ಕ್ರಾಸ್ ಬ್ರೀಡ್ ಪ್ರಾಣಿಗಳಲ್ಲಿ ನಿಮಗೆ ಯಾವ ಪ್ರಾಣಿ ತುಂಬಾ ವಿಚಿತ್ರ ಅನಿಸಿತು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ.